ಕ್ಷಿತಿಯಳು ಖ್ಯಾತಿಯ ಪಡೆಯುವುದೆಂದು ಕುಲಹೀನನೆನೆದು ದೇವ ನಮಿಪೆ. ಬಾರೆ ಬಾರೆ ಎಲ್ಲ ಪಾತ್ರಧಾರಿಗಳು ಒಳಗಡೆ ಬರಪ್ಪ. ನಮೋ ನಮೋ ವಿಘ್ನರಾಜ. ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ 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 ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ಪರಭಕ್ತ ಜನಾಭನ ಭಾವ ಶಿವ ಶಂಭು ಪುತ್ರ ನೀನಾವ. बोलो भारत माता की, श्री वीरभद्र कृपावासी नाटक मंडली की, श्री वीरभद्र कृपावासी नाटक मंडली की, श्री दिवंगत वालेशिवಣ್ಣರ ಪಾದ ಪದ್ಮಾಂಗಳಿಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಬಸವಣ್ಣನವರಿಗೆ बोलो भारत माता की जय.
शुक्लाम्बरधरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಜ್ಯೋತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಜ್ಯೋತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈಳೇಳು ಲೋಕದ ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ. ಈಳೇಳು ಲೋಕದ ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ. ನಿನ್ನೊಲುಮೆ ನೋಟದ ಹೊಂಗು ಹೊನ್ನ ಕಿರಣ, ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ. ನೀಡಿದರೆ ಸಾಕಯ್ಯ ಜನ್ಮ ಸಾಧನ. ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದಮುನನೆಸೆಯನ್ನ, ಪಾಪದ ಪಂಕದಲ್ಲಿ ಪದಮುನನೆಸೆಯನ್ನ. ಪಾದ ಸೇವೆಯೊಂದೇ ಜನ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಇಲ್ಲಿ ನೆರೆದಿರುವ ಸಭಾಸಭಿಕರಿಗೆ ನನ್ನ ವಂದನೆಗಳು. ಇಂದು ಶ್ರೀ ಆದಿಶಕ್ತಿ ಮಾರಮ್ಮ ಕೃಪೆಯಿಂದ
ಶ್ರೀ ಆದಿಶಕ್ತಿ ಮಾರಮ್ಮ ಕೃಪೆಯಿಂದ ಶ್ರೀ ವೀರಭದ್ರ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಶ್ರೀ ರಾಜ ಸತ್ಯವ್ರತ ಅಥವಾ ಶ್ರೀ ಶನಿಪ್ರಭಾವ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಯಾವುದೇ ತಪ್ಪು ತೊದಲು ನುಡಿಗಳೇನಾದರೂ ಕಂಡು ಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ, ಅಂದರೆ ಹಂಸೆಗೆ ಹಾಲು ಮತ್ತು ನೀರನ್ನು ಎರಸಿಟ್ಟರೆ ಹಾಲನ್ನು ಮಾತ್ರ ಹೀರಿ ನೀರನ್ನು ಹೇಗೆ ಬೇರ್ಪಡಿಸುವುದೋ ಹಾಗೆ ನಮ್ಮ ತಪ್ಪು ತೊದಲು ನುಡಿಗಳನ್ನು ಕ್ಷಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಇಲ್ಲಿ ನೆರೆದಿರುವ ಸಭಾಸಭಿಕರನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತಿದೆ. ಆದ್ದರಿಂದ ನನ್ನ ಸಹಾಯಕ ನಟಿಯಾದ ಆರ್ಯೆಯನ್ನು ಕರೆದು ಆಲೋಚಿಸುತ್ತೇನೆ. ಮದಗಾಜಗಾಮಿನಿಯೇ ಮುದದಿಂದ ಬಾಬಾ ಮದಗಾಜಗಾಮಿನಿಯೇ ಮುದದಿಂದ ಬಾಬಾ ಪ್ರಿಯೆ ಸಭೆಯವರು ನಿನ್ನ ಕರೆಯುತ್ತಲಿರುವರು ಸಭೆಯವರು ನಿನ್ನ ಕರೆಯುತ್ತಲಿರುವರು ಕಾಲವು ಬಂದಿದೆ ವಸುದೆಯೊಳಗೋ ಕಾಲವು ಬಂದಿದೆ ಮದಗಾಜಗಾಮಿನಿ ಮುದದಿಂದ ಬಾಬಾ ಪ್ರಿಯೆ ಆರ್ಯೆ, ನಿನ್ನ ಅಲಂಕಾರವು ಪೂರ್ಣಗೊಂಡಿದ್ದಲ್ಲಿ ಈ ರಂಗಮಂಟಪಕ್ಕೆ ಬರುವಳಾಗ. ಆರ್ಯನೇ, ಇದು ನಿಮ್ಮ ಪಾದ ಕಮಲಗಳಿಗೆ ನಮಸ್ಕರಿಸುವುದು. ಆರ್ಯೆ, ನಿನಗೆ ಮಂಗಳವಾಗಲಿ. ಆರ್ಯನೇ, ನನ್ನನ್ನು ಇಷ್ಟೊಂದು ಆತರದಿಂದ ಕರೆಸಿದ ಕಾರಣವಾದರೂ ಏನು? ಆರ್ಯೆ, ನಿನ್ನನ್ನು ಇಲ್ಲಿಗೆ ಕರೆಸಿದ ಕಾರಣವೇನೆಂದರೆ ಇಲ್ಲಿ ನೆರೆದಿರುವ ಸಭಾಸಭಿಕರನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತಿದೆ. ಹೌದು ಸ್ವಾಮಿ, ಈ ಸಭಿಕರನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೂ ಬಹಳ ಸಂತೋಷವಾಗುತ್ತಿರುವುದು. ಆದ್ದರಿಂದ ಈ ಸಭಿಕರ ಮನಸ್ಸಂತೋಷ ಪಡಿಸಲು ಯಾವುದಾದರೊಂದು ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗು. ಸ್ವಾಮಿ, ಯಾವ ಋತುವನ್ನು ಕುರಿತು ಗಾನವನ್ನು ಪಾಡಲಿ? ಆರ್ಯೆ, ಈಗ ತಾನೇ ಬಂದಿರುವ ವಸಂತ ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗು. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ,
ಒಳ್ಳೇದಾಯ್ತು. ಮತ್ತೇನಪ್ಪಣೆ ಆರಿ, ಸ್ವಾಮಿ? ನಿನ್ನ ಗಾನವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹೌದೇ ಪ್ರಾಣೇಶ್ವರ? ಆರಿ, ಸ್ವಾಮಿ, ಅನುರಾಗದೇವಿಯೇ ನಿನ್ನ ಗಾಯನ ಚಂದವು ಸ್ವಾಮಿ, ಅನುರಾಗದೇವಿಯೇ ನಿನ್ನ ಗಾಯನ ಚಂದವು ಅನುರಾಗದೇವಿಯೇ ನಿನ್ನ ಗಾಯನ ಚಂದವು ನನ್ನ ಬದುಕಿನಲ್ಲಿ ನಿನ್ನ ಗಾಯನವು ಎಂದೆಂದೂ ಅಂಕಿತ. ಅನುರಾಗದೇವಿಯೇ ನಿನ್ನ ಗಾಯನ ಚಂದವು ಸ್ವಾಮಿ, ಹಾಗೆ ಸುರಬೊಂಬೆ ನಿನ್ನ ಸವಿಗಾನ ಆ ಗಾನಕ್ಕೆ ಮನಸೋದೆ. ಆ ಸ್ವಾಮಿ, ಸುರಬೊಂಬೆ ನಿನ್ನ ಸುರಬೊಂಬೆ ನಿನ್ನ ಸವಿಗಾನ ಚಂದ ಆ ಗಾನಕ್ಕೆ ಮನಸೋದೆ. ಈ ಗಾನಕ್ಕೆ ಅಲು ಮೋಹಗೊಂಡು ಸವಿಗಾನಕ್ಕೆ ಸವಿಗಾನಕ್ಕೆ ಬಲು ಮೋಹಗೊಂಡು ನಿನ್ನಂದಕ್ಕೆ ಶರಣಾದೆ. ಸ್ವಾಮಿ, ಪ್ರಾಣೇಶ್ವರ, ನಾಗದೇವಿಯೇ ನಿನ್ನ ಗಾಯನ ಚಂದವು ನಿನ್ನಲಿ ನಿನ್ನ ಗಾಯನವು ಎಂದೆಂದೂ ಅಂಕಿತ. ಅನುರಾಗದೇವಿಯೇ ನಿನ್ನ ಗಾಯನ ಚಂದವು ಮುಂದೆ ನಿನ್ನ ಸವಿಗಾನ ಚಂದ ಆ ಗಾನಕ್ಕೆ ಮನಸೋತೆ. ಆ ಸ್ವಾಮಿ, ಮುಂದೆ ನಿನ್ನ ಸವಿಗಾನ ಚಂದ ಗಾನಕ್ಕೆ ಮನಸೋತೆ. ಸವಿಗಾನಕ್ಕೆ ಬಲು ಮೋಹಗೊಂಡು ಸವಿಗಾನಕ್ಕೆ ಬಲು ಮೋಹಗೊಂಡು ನಿನ್ನಂದಕ್ಕೆ ಶರಣಾದೆ. ಯೌವನದ ಗುಡೆಯೊಳಗೆ ಅರಳಿದ ಸುಮಬಾನೆ. ಯೌವನದ ಗುಡಿಯೊಳಗೆ ಅರಳಿದ ಸುಮಬಾನೆ. ಸುರಸುಂದರಿಗೆ ನನ್ನ ಕಿನ್ನರಿಗೆ ನನ್ನೊಲವಿನ ಹೂಮಾಲೆ. ಸ್ವಾಮಿ, ಪ್ರಾಣೇಶ್ವರ, ನನ್ನೊಲವಿನ ಸ್ವಾಮಿ, ಹೂಮಾಲೆ. ಅನುರಾಗದೇವಿಯೇ ನಿನ್ನ ಗಾಯನ ಚಂದವು. ಅನುರಾಗದೇವಿಯೇ ನಿನ್ನ ಗಾಯನ ಚಂದವು. ನಿನ್ನ ಗಾಯನವು ಎಂದೆಂದೂ ಅಂಕಿತ. ಅನುರಾಗದೇವಿಯೇ ನಿನ್ನ ಗಾಯನ ಸ್ವಾಮಿ, ಚಂದವು. ಪ್ರಾಣೇಶ್ವರ,
ಆರ್ಯೆ ಪ್ರಾಣವಲ್ಲವ ಪ್ರಾಣೇಶ್ವರ, ಏನಾಯ್ತು ಸ್ವಾಮಿ? ಆರ್ಯೆ ನಗುಮುಖದಿಂದ ಇರಿ ಪ್ರಾಣೇಶ್ವರ. ಸ್ವಾಮಿ ಪ್ರಾಣವಲ್ಲವ ರೋಮಾಂಚನಾದ ಸ್ವಾಮಿ. ಆರ್ಯೆ ಚಿಂತೆ ಗಾನವನ್ನು ಪಾಡಿದಾಯ್ತು, ಮತ್ತೇನಪ್ಪಣೆ? ಆರ್ಯೆ ಸ್ವಾಮಿ. ಆರ್ಯೆ, ನಿನ್ನ ಜ್ಞಾನವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಈಗ ಬಹಳ ಸಮಯವಾದ್ದರಿಂದ ಇನ್ನು ಮುಂದಿನ ಪಾತ್ರಗಳನ್ನು ಪರಿಚಯಿಸೋಣ, ನಡೆ. ಹಾಗೆ ಆಗಲಿ ಸ್ವಾಮಿ. ನಾರಾಯಣ ಜಯಮೃತ ಪಾರಾಯಣ ಭವಭಯ ಕಾರಣ ನಾರಾಯಣ 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 ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ನಾರಾಯಣ ನಾರಾಯಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ 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 ಹರಿಯು ನೀನೆ ಹರನು ನೀನೆ ನಾರಾಯಣ ನಾರಾಯಣ ಹರಿಯು ನೀನೆ ಹರನು ನೀನೆ ನರವೇಶವ ತಾಂಡ ಮಾಧವ ನೀನೆ ನಾರಾಯಣ ನಾರಾಯಣ ನರವೇಶವ ತಾಂಡ ಮಾಧವ ನೀನೆ ಕರಿಸಮರುಂಟೆ ದೊರೆಯೊಳಗೆ ಪುರವೈರನು ತಾನೇನೆ ನಾರಾಯಣ ಕರಿಸಮರುಂಟೆ ದೊರೆಯೊಳಗೆ ಪುರವೈರನು ತಾನೇನೆ
ನಿಗಮ ಗೋಚರನ ನೀಲಾಮಯನೇ ನಾರಾಯಣ ನಾರಾಯಣ ನಿಗಮ ಗೋಚರನ ನೀಲಾಮಯನೇ ಬೇತ ಬೇತಗಳ ಹಗಲಿತ ಮಹಿಮನೆ ಬೇತ ಬೇತಗಳ ಹಗಲಿತ ಮೈ ನಾರಾಯಣ ಹರಿ ನಾರಾಯಣ ಆ ನಾರಾಯಣ ಹರಿ ನಾರಾಯಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ನಾರಾಯಣ ಹರಿ ನಾರಾಯಣ ಆ ನಾರಾಯಣ ಹರಿ ನಾರಾಯಣ 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 ಪರಮಾತ್ಮನ ಲೀಲೆಯು ಬಹಳ ಅದ್ಭುತವಾದದ್ದು ಸರಿ. ಜಗತ್ ರಕ್ಷಕನಾದ ಶ್ರೀಮನ್ನಾರಾಯಣನು ತೇತ್ರಾಯುಗದಲ್ಲಿ ಶ್ರೀರಾಮನಾಗಿ ಜನಿಸಿ ಜಗನ್ಮಾತೆಯಾದ ಜಾನಕಿ ದೇವಿಯನ್ನು ಮೈಸೂರು ಹೋದ ರಾವಣಾದಿಗಳನ್ನು ಸಂಹರಿಸಿ ಜಗತ್ ಪ್ರಸಿದ್ಧನಾದನು. ಇನ್ನು ಶ್ರೀಹರಿಯು ಯಾದವರ ಉದರದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿ ಹಾಗಲು ಲೋಕಕಂಟಕರಾದ ಕಂಸ, ಶಿಶುಪಾಲ, ದಂತವಕ್ರ ಮೊದಲಾದ ದಾನವರನ್ನು ಸಂಹರಿಸಿ ಜಗತ್ತಿಗೆ ಮುಕ್ತಿಯನ್ನು ಕೋರಿದ. ಇನ್ನು ನಾನಾದರೂ ಉಪಕಾರಕ್ಕೆ ಉಪ್ಪಿನಕಾಯಿಯಂತೆಯೂ ಅಪಕಾರಕ್ಕೆ ಹಣ್ಣು ಮೆಣಸಿನಕಾಯಿಯಂತೆಯೂ ನನ್ನನ್ನು ನಾರದ ಕಲಾಪ್ರಿಯ ಎಂದು ಕರೆಯುವರು. ನಾನು ಒಂದು ದಿನಕ್ಕೆ ಒಂದು ಸುಳ್ಳನ್ನು ಹೇಳದೆ ಹೋದರೆ ನನಗೆ ಉದರಬಾಧೆಯೂ ಪ್ರಾಪ್ತವಾಗುವುದು. ಇದಕ್ಕೇನು ಮಾಡಲಿ? ಯಾರಿಂದ ಯಾರಿಗೆ ಕಲಹವನ್ನು ತಂದೊಡ್ಡಲಿ? ಯಾರಿಂದ ಯಾರಿಗೆ ಚಾಡಿಯನ್ನು ಹೇಳಲಿ? ಓಹೋ, ಮರೆತಿದ್ದೆನು. ಸುರಲೋಕದ ಅಧಿಪತಿಯಾದ ಮಹೇಂದ್ರನ ಸ್ಥಾನದಲ್ಲಿ ಒಂದು ಯಾಗವು ನಡೆಯುತ್ತಿರುವುದು. ಆ ಯಾಗಕ್ಕೆ ದೇವಾನುದೇವತೆಗಳು, ಅಷ್ಟದಿಕ್ಪಾಲಕರು, ಋಷಿಮುನಿ ಪುಂಗವರು, ವಸಿಷ್ಠ ಮಹಾಮುನಿಗಳು, ಛಾಯಾತನೇನಾದ ಶನಿದೇವರು ಸಹ ಅಲ್ಲಿಗೆ ಬರುವರು. ನಾನೀಗಲೇ ಅಲ್ಲಿಗೆ ಹೋಗಿ ಕಳಿಂಗಾನಗರವನ್ನು ಪರಿಪಾಲನೆ ಮಾಡುತ್ತಿರುವ ಗೋವಿಂದವರ್ಮನ ಮಗನಾದ ರಾಜಾಸತ್ಯರಥನ ಸತ್ಯವು ಬೂದಿ ಮುಚ್ಚಿದ ಕೆಂಡದಂತೆ ಅಡಕವಾಗಿದೆ. ಆತನ ಸತ್ಯವನ್ನು ಈ ಪ್ರಪಂಚಕ್ಕೆ ತಿಳಿಯಬೇಕಾದರೆ ನಾನೀಗಲೇ ಆತನ ಸತ್ಯವನ್ನು ಆಡಿ ಕೊಂಡಾಡಿ ಬರುತ್ತೇನೆ. ನಾರಾಯಣ ನಾರಾಯಣ. ಜಯ ಜಯ ಲೋಕವನ ನಾರಾಯಣ ಭವ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ ನಾರಾಯಣ ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ದೊರೆತ ನಿವಾರಣ ಸಕಲ ಕಾರಣ ನಾರಾಯಣ. ದೊರೆತ ನಿವಾರಣ ಸಕಲ ಕಾರಣ ಧರ್ಮಪರಾಯಣ ನಾರಾಯಣ ನಾರಾಯಣ. ಧರ್ಮಪರಾಯಣ ನಾರಾಯಣ. ಜಯ ಜಯ ಲೋಕವನ ನಾರಾಯಣ ಭವ ಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ ನಾರಾಯಣ ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಕಾರ ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮಾಲಯ ಸುಗುಣಾಲಯ ಶೌರೇ ಶೌರೇ
ನಿರ್ಮಲ ಮಧುರಾಕಾರ ನಿರುಪಮಾಲಯ ಸುಗುಣಾಲಯ ಶೌರ್ಯ ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ ಜಯ ಲೋಕವನ ನಾರಾಯಣ ಭಯ ಹರಣ ಕರುಣಾಭರಣ ಜಯ 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 ಲೋಕವನ ನಾರಾಯಣ 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 ಗಿರಿಜಾವರ ಧಮರುಗಾದರ ಸುಂದರ ಶಿವ ಶಂಕರ ಶಂಭೋ ಮಹಾದೇವ ಗಿರಿಜಾವರ ಡಮರುಗಾದರ ಸುಂದರ ಶಿವ ಶಂಕರ ಕೃಪಾ ಸಾಗರ ಗುಣಗಂಭೀರ ಕೃಪಾ ಸಾಗರ ಗುಣಗಂಭೀರ ಕಾರವಾರ ಶಂಕರ ಕಾರವಾರ ಶಂಕರ ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿತ ಏ ಮಕೂಟ ತಟ ನಿವಾಸ ಏ ಮಕೂಟ ತಟ ನಿವಾಸ ದಿಟನಟವರ ಪಂಡಿತ ದಿಟನಟವರ ಪಂಡಿತ ಜಟಾಜೂಟ ವಸುಮತೀಶ ಪಶುಪತೀಶ ಹಿತ ಜನ ಪರಿಪಾಲಕ ವಸುಮತೀಶ ಪಶುಪತೀಶ ಹಿತ ಜನ ಪರಿಪಾಲಕ ಘೋರನಾಶ ಪಾಪನಾಶ ಪಾತಿರಹಿತ ಪಾಲಕ ಘೋರನಾಶ ಪಾಪನಾಶ ಪಾತಿರಹಿತ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರ ಸಂಹಾರಕ ತ್ರಿಭುವನ ಪರಿಪಾಲಕ ತ್ರಿಪುರ ಸಂಹಾರಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಪುಂಡಲ ಫಲಧಾರಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಪುಂಡಲ ಫಲಧಾರಕ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಏ ಮಕುಟ ತಟ ನಿವಾಸ ಏ ಮಕುಟ ತಟ ನಿವಾಸ ದಿಟನಟವರ ಪಂಡಿತ ದಿಟನಟವರ ಪಂಡಿತ ಜಟಾಜೂಟ ಹರಕರ ಮಗದೇವ ಶಂಭೋ ಹರಕರ ಮಗದೇವ ಶಂಭೋ ಹರಕರ ಮಗದೇವ ಶಂಭೋ ಶಂಕರ 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 ಶಂಭೋ ದೇವೇಂದ್ರನಾದ್ರು ಈ ದಿವಸ ದೇವಾರು ದೇವತೆಗಳನ್ನು ಕೂಡಿಕೊಂಡು ಯಾಗ ಯಜ್ಞಾದಿಗಳು ಸಿದ್ಧವಾಗಿದ್ದಾನೆ. ನಾನೀಗಲೇ
ಆ ಮಹೇಂದ್ರನ ಆಸ್ಥಾನವನ್ನು ಸೇರಿ ಅಲ್ಲಿ ನಡೀತಿರ್ತಕ್ಕಂಥ ಯಾಗ ಯಜ್ಞಾದಿಗಳನ್ನ ನನ್ನ ಕಣ್ಣಾರ ನೋಡಿ ನನ್ನ ಶಿಷ್ಯನಾಗಿರುವ ಸತ್ಕೃತ ಮಹಾರಾಜನ ಸತ್ಯವನ್ನ ಆ ದೇವ ಸಭೆಯಲ್ಲಿ ನಡೆಯುವಂತೆ ಮಾಡುತ್ತೇನೆ. ಶಂಭೋ ಮಹಾದೇವ. ಪರಿ ಕಷ್ಟವ ಪಡಿಸುವೆನು, ಪರಿ ಕಷ್ಟವ ಪಡಿಸುವೆನು. ದಂಡಸನೇಶ್ವರ ಮಾಡಿದ ಬೆಳಗ್ಗೆ, ದಂಡಸನೇಶ್ವರ ಮಾಡಿದ ಬೆಳಗ್ಗೆ, ಖಂಡಿತವೆಂದು ತಿಳಿಯುವಿರಿ, ಖಂಡಿತವೆಂದು ತಿಳಿಯುವಿರಿ, ತಿಳಿಯುವಿರಿ, ತಿಳಿಯುವಿರಿ. ಈ ಪ್ರಪಂಚದಲ್ಲಿ ಯಾರು ನನ್ನನ್ನು ಭಯ ಭಕ್ತಿ ವಿನಯದಿಂದ ಪೂಜಿಸುವರು ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಅಷ್ಟಲ್ಲದೆ ಈ ಶನಿರಾಜನನ್ನು ಯಾರು ಪೂಜಿಸದೆ ನಿಂದಿಸುವರೋ ಅಂತವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಅನೇಕ ಕಷ್ಟಕ್ಕೆ ಗುರಿಪಡಿಸುವನು. ಬ್ರಹ್ಮಾಂಡವು ಈಗಲೇ ಸುರಲೋಕವು ನಡೆದು, ಈಗಲೇ ಬ್ರಹ್ಮಾಂಡವು ನಡೆದು, ಈಗಲೇ ಬ್ರಹ್ಮಾಂಡವು ನಡೆದು, ಈಗಲೇ ಸುರಲೋಕವು ನಡೆದು, ಈಗಲೇ ಬ್ರಹ್ಮಾಂಡವು ನಡೆದು, ಈಗಲೇ ರಕ್ಷ ಕಿನ್ನರ ಗರುಡಕೇಕರ, ರಕ್ಷ ಕಿನ್ನರ ಗರುಡಕೇಕರ, ಪಕ್ಷಿ ಗಂಧರ್ವಾದಿಗಳೇ, ಪಕ್ಷಿ ಗಂಧರ್ವಾದಿಗಳೇ, ಗಡಗಡನೆ ಅಡಗಿಸುವೆ ಗರುಡಿಯೋ ಅಡಗಿಸುವೆ, ಗಡಗಡನೆ ಅಡಗಿಸುವೆ ಗರುಡಿಯೋ ಅಡಗಿಸುವೆ. ಬ್ರಹ್ಮಾಂಡವು ಈಗಲೇ ಲೋಕವು ಈಗಲೇ ಬ್ರಹ್ಮಾಂಡವು ಈಗಲೇ ಈಗಲೇ ಈಗಲೇ. ಸಂಘದ ಅಧ್ಯಕ್ಷರು ನಾಟಕ ಮಂಡಳಿಗೆ 1,001 ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಭುಜಬಲ ವಿಖ್ಯಾತ ವಿಜಯ ಸ್ವರ್ಗ ಸಾಮ್ರಾಜ್ಯವನ್ ಪಡೆದೆ. ಭುಜಬಲ ವಿಖ್ಯಾತ ವಿಜಯ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದೆ. ಗಂಧರ್ವತು ಪರ್ವರು ಸಾಟಿ ಸುರಲೋಕದ ಈ ಅಮರಾಧಿಪಗೆ ಅಭಿನವ ಗಂಧರ್ವತು ಪರ್ವರು ಸಾಟಿಯ ಸುರಲೋಕದ ಅಮರಾಧಿಪಗೆ ಯಮಧರ್ಮದೇವ ಹರಿ ಸಮರೆನಿಸುವ ಅಮರನಿದ್ದರ ಯಮಧರ್ಮದೇವ ಹರಿ ಸಮರೆನಿಸುವ ಅಮರನಿದ್ದರ ಹರಿನುತ ನೆನೆಸುತ್ತೆ ಸುಖ ಸಾಮ್ರಾಜ್ಯವ ಪಡೆದೆ. ಭುಜಬಲ ವಿಖ್ಯಾತ ವಿಜಯ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದೆ ಪಡೆದೆ. ಅಗ್ನಿದೇವ ಯಮಧರ್ಮದೇವ ತ್ರಿಮೂರ್ತಿಗಳ ಕೃಪೆಯಿಂದ ರಕ್ಕಸರ ಬಾಧೆಯು ನಾಶವಾಗಿದೆ. ಭೂಲೋಕದ ಋಷಿಮುನಿಗಳು ನಮಗೆ ಸಲ್ಲಿಸಬೇಕಾಗಿರುವ ಅವಿರ್ಭಾಗವನ್ನು ನಿರ್ವಿಘ್ನವಾಗಿ ಸಲ್ಲಿಸುತ್ತಿರುವರು. ಆದ್ದರಿಂದ ಅಗ್ನಿದೇವ
ತಿಳಿಸೋ ತಿಳಿಸೋ ಅಗ್ನಿ ನಿನ್ನ ಕಾರ್ಯ ವೈಖರಿಯ. ಅಗ್ನಿದೇವ ತಿಳಿಸೋ ತಿಳಿಸೋ ಅಗ್ನಿ ನಿನ್ನ ಕಾರ್ಯ ವೈಖರಿಯ. ಇಳೆಯೋಳಲ್ಲಿ ನಿನ್ನ ಕಾರ್ಯವ ಅಗಿದೇವ. ಇಳೆಯೋಳಲ್ಲಿ ನಿನ್ನ ಕಾರ್ಯವ ಬರದಿಂದಾಗಿ ಪೂಜೆ. ತಿಳಿಸೋ ತಿಳಿಸೋ ಅಗ್ನಿ ನಿನ್ನ ಕಾರ್ಯ ವೈಖರಿಯ. ಅಗ್ನಿಯೇ ಆದಿಬ್ರಹ್ಮನ ವರಬಲದಿಂದ ಉದ್ಭವಿಸಿದ ಅಗ್ನಿದೇವನೇ, ನಿನ್ನ ಕಾರ್ಯವೈಖರಿಯನ್ನು ತಿಳಿಸುವಂತರಾಗಿರಿ. ಆಗಲಿ ಮಹೇಂದ್ರ. ತಿಳಿಸುವೆ ದೇವರಾಜ ಸುರಲೋಕದ ಪರ್ಯ. ತಿಳಿಸುವೆ ದೇವರಾಜ ಸುರಲೋಕದ ಪರ್ಯ. ವಿನಯದಿಂದಲೇ ನಾ ತಿಳಿಸುವೋಣ. ಅಗ್ನಿದೇವ ಬರದಿಂದ ಸಾಕಿ ಸುಖದಿಂದ ಬಾಳುವರು. ತಿಳಿಸುವೆ ದೇವರಾಜ ಸುರಲೋಕದ ಪರ್ಯ. ವಿನಯದಿಂದಲೇ ನಾ ತಿಳಿಸುವೋಣ. ವಿನಯದಿಂದಲೇ ನಾ ತಿಳಿಸುವೋಣ. ದೇವರಾಜ ಅಗ್ನಿದೇವ, ನನ್ನ ತೀಕ್ಷ್ಣ ರೂಪದ ಜ್ವಾಲೆಯಿಂದ ಸಮಸ್ತ ದೇವತೆಗಳು ಸಂತೃಪ್ತರಾಗುತ್ತಾರೆ. ಅಲ್ಲದೆ ನನ್ನ ಶಾಖದಿಂದ ಉಂಟಾಗುವ ಮಾನವರ ಯಜ್ಞದಿಂದ ಉಂಟಾಗುವ ಅನಿರ್ಭಾಗವು ದೇವತೆಗಳಿಗೆ ಸಲ್ಲುತ್ತದೆ. ಸಮಸ್ತವು ನನ್ನಿಂದಲೇ ಉತ್ಪತ್ತಿಯಾಗಿ ಕೊನೆಗೆ ನನ್ನಿಂದಲೇ ಲಯವಾಗುವುದು. ಜಗತ್ತಿನ ಅಶುದ್ಧವಾದ ವಸ್ತುಗಳು ಕೊನೆಗೆ ನನ್ನಿಂದಲೇ ಶುದ್ಧವಾಗುವುದು. ಮಹೇಂದ್ರ, ಮತ್ತೇನಪ್ಪಣೆ? ಬಲೆ ಬಲೆ ಅಗ್ನಿದೇವ, ನಿನ್ನ ಕಾರ್ಯವೈಖರಿಯು ಬಹಳ ಶ್ಲಾಘನೀಯವಾದುದೇ. ಸರಿ, ನಿಮ್ಮ ಪೀಠದಲ್ಲಿ ನೀವು ಪರಿಗ್ರಹಿಸುವರಾಗಿ. ಆಗಲಿ ಮಹೇಂದ್ರ. ಯಮಧರ್ಮದೇವ ಏನಿದೇನಿದೋ ಮನದದು ದೊಡ್ಡ ಬಾನು ನಂದನನೇ. ಏನಿದೇನಿದು ಮನದದು ದೊಡ್ಡ ಬಾನು ನಂದನನೇ. ಯಮಧರ್ಮದೇವ ಈ ನಾನಂತೆ ತೋರ್ಪೆ ನೀನು. ಯಮಧರ್ಮದೇವ ಈ ನಾನಂತೆ
ಸಂಘದ ಕಾರ್ಯಭಾರವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸುವಂತರಾಗಿ ವಿಜ್ಞಾಪಿಸುವೆನು ದೇವರಾಜ. ದೇವರಾಜರೇ ಆಲಿಪುದೈ ಕಾರ್ಯವ ವಿವರಿಸುವೆ. ದೇವರಾಜರೇ ಆಲಿಪುದೈ ಕಾರ್ಯವ ವಿವರಿಸುವೆ. ಕಾರ್ಯವ ವಿವರಿಸುವೆ. ಕಾರ್ಯವ ವಿವರಿಸುವೆ. ದೇವರಾಜ ಧರ್ಮ ನಿರತರ ಸ್ವರ್ಗ ಸೇರಿಸಿ ಪರಮ ಪಾಪಿಗಳ ನರಕದಲ್ಲಿಡುವೆ. ಧರ್ಮ ನಿರತರ ಸ್ವರ್ಗ ಸೇರಿಸಿ ಪರಮ ಪಾಪಿಗಳ ನರಕದಲ್ಲಿಡುವೆ. ಯಕ್ಷ ಕಿನ್ನರಾಗಿ ಪುರುಷರನು ಲೆಕ್ಕಿಸದೆ ಯಮಲೋಕವನಾಳ್ವೆ. ಲೆಕ್ಕಿಸದೆ ಯಮಲೋಕವನಾಳ್ವೆ. ಲೆಕ್ಕಿಸದೆ ಯಮಲೋಕವನಾಳ್ವೆ. ದೇವರಾಜರೇ ಆಲಿಪುದೈ ಕಾರ್ಯವ ವಿವರಿಸುವೆ. ಕಾರ್ಯವ ವಿವರಿಸುವೆ. ಕಾರ್ಯವ ವಿವರಿಸುವೆ. ದೇವರಾಜ ಮಾನವರ ಪಾಪ ಪುಣ್ಯಗಳ ವಿಮರ್ಶನೆಯನ್ನು ಮಾಡಿ ಅವರ ಕರ್ಮಗಳು ಅನುಸಾರವಾದ ಕರ್ಮ ಫಲಗಳನ್ನು ಕೊಡುತ್ತಾ ನನ್ನ ಕಾರ್ಯವನ್ನು ಯಾವುದೇ ನಿರ್ವಿಘ್ನಲ್ಲದಂತೆ ನೆರವೇರಿಸುತ್ತಿರುವೆನು. ಮತ್ತೇನಪ್ಪಣೆ? ಬಲೆ ಯಮಧರ್ಮದೇವ, ನಿನ್ನ ಯಮಲೋಕದ ವಿಚಾರವನ್ನು ಕೇಳಿದ್ದಾಯಿತು. ನಿಮ್ಮ ಪೀಠದಲ್ಲಿ ನೀವು ಪರಿಗ್ರಹಿಸುವರಾಗಿ ಜ್ಞಾಪಿಸುವೆನು ದೇವರಾಜ. ಅಗ್ನಿದೇವ, ಮಹೇಂದ್ರ, ಯಮಧರ್ಮದೇವ, ಎಂಥದನ್ನೆನು ನಾ ಇಂಥ ವೀರರ ಪಡೆದ ನಾನು. ಎಂಥದನ್ನೆನು ನಾ ಅಗ್ನಿದೇವ, ಯಮಧರ್ಮದೇವ, ಎಂಥದನ್ನೆನು ನಾ ಇಂಥ ವೀರರ ಪಡೆದ ನಾನು. ಎಂಥದನ್ನೆನು ನಾ ಕಂತುಹರನ ಧ್ಯಾನ ಮಾಳ್ಪ ವಾಯು ಹಕ್ಕಿ ವರುಣರಿರಲು. ಕಂತುಹರನ ಧ್ಯಾನ ಮಾಳ್ಪ ವಾಯು ಹಕ್ಕಿ ವರುಣರಿರಲು. ವೀರಯಮನೆ ನಿನ್ನ ಸೌರ್ಯದಿ, ವೀರಯಮನೆ ನಿನ್ನ ಸೌರ್ಯದಿ ಅರುಸಗೊಂಡೆನು ಮನದೊಳು. ಅರುಸಗೊಂಡೆನು ಮನದೊಳು. ಎಂಥದನ್ನೆನು ನಾ ಇಂಥ ವೀರರ ಪಡೆದ ನಾನು. ಎಂಥದನ್ನೆನು ನಾ ವೀರನಾದ ಹದ್ದಿದೇವನು, ಸೂರನಾದ ಯಮಧರ್ಮದೇವನು ನಮ್ಮ ಆಸ್ಥಾನದಲ್ಲಿರಬೇಕಾದರೆ ನನಗಾಗಲಿ ಈ ನಮ್ಮ ಸುರಲೋಕಕ್ಕಾಗಲಿ ಯಾವ ಕುಂದು ಕೊರತೆಗಳು ಬಾರದು. ನಿಮ್ಮ ಪೀಠಗಳಲ್ಲಿ ನೀವು ಪರಿಗ್ರಹಿಸುವರಾಗಿ ದೇವರಾಜ. ಮಹಾಪ್ರಭುಗಳಿಗೆ ದೇವಾಗಲಿ. ಸೇವಕ, ಸಮಾಚಾರವೇನು? ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಆಗಮಿಸುತ್ತಿರುವರು. ಏನು? ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಬರುತ್ತಿರುವರೇ? ಬರಲಿ, ಬಹಳ ಸಂತೋಷ. ಅವರನ್ನು ಬಹಳ ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆದುಕೊಂಡು ಬರುವಂತರಾಗಿ
ಪಾವನಾಂಗ ಪಂಡರಿನಾಥ ನಾರಾಯಣ ನಾರಾಯಣ ಪಾವನಾಂಗ ಪಂಡರಿನಾಥ ಪಾದ ದೇವ ಪುಣ್ಯವನೀತ ನಾರಾಯಣ ಪಾದ ದೇವ ಪುಣ್ಯವನೀತ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ನಾರಾಯಣ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯ ತು ಜಯ ವಿಠಲ ನಿನ್ನ ನಾಮವು ಗಾಂಧಿ ನಾಮವು ಸೌಖ್ಯದಾರವ ಆ ಜಯ ತು ಜಯ ವಿಠಲ ನಾರಾಯಣ ನಾರಾಯಣ ಅನರು ಮನದಿನ ದೇವಮೋ ನೀನೆ ನಾರಾಯಣ ನಾರಾಯಣ ಕನಸು ಮನದಿನ ದೇವಮೋ ನೀನೆ ಅಂತರಾತ್ಮದ ಭಾವವು ನೀನೆ ನಾರಾಯಣ ಅಂತರಾತ್ಮದ ಭಾವವು ನೀನೆ ಅನ್ಯವು ನೀನಯ್ಯ ಎಲ್ಲವೂ ನೀನಯ್ಯ ನಾರಾಯಣ ಅನ್ಯವು ನೀನಯ್ಯ ಎಲ್ಲವೂ ನೀನಯ್ಯ ಸುಖವೆಂಬ ಮಾತಿನಯ್ಯ ಪಾಂಡುರಂಗ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯ ತು ಜಯ ವಿಠಲ ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯದಾರವ ಆ ಜಯ ತು ಜಯ ವಿಠಲ ರಗ ವಿಠಲ ನಾರಾಯಣ ನಾರಾಯಣ ಪೂಜ್ಯರಾದ ನಾರದ ಮಹಾಮುನಿಗಳಿಗೆ ವಂದಿಸುವೆನು. ದೇವರಾಜ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗಿ. ದೇವರಾಜ, ಈ ಪೀಠದಲ್ಲಿ ಸರ್ವರೂ ಕುಳಿತುಕೊಳ್ಳಬಹುದೇ? ಪೂಜ್ಯರೇ, ನಿಮ್ಮಂತಹ ಋಷಿಕುಮಾರರು ಬಂದರೆ ಈ ಪೀಠವನ್ನು ಬಿಟ್ಟುಕೊಡಲು ನಾನು ಸದಾ ಸಿದ್ಧರಿರುವನು. ಪೂಜ್ಯರೇ, ಇಲ್ಲ ಇಲ್ಲ ರಾಜೇಂದ್ರ, ಈ ಶತಕೃತವಾದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ದೇವತೆಗಳಿಗೆ ರಾಜನಾದ ನಿನ್ನೊಬ್ಬನಿಗೆ ಹೊರತು ಮತ್ಯಾರಿಗೂ ಸಾಧ್ಯವಿಲ್ಲ. ನೀನಾದರೂ ಕಾಮದೇವಿನಿಂದ ಬಂದ ಅಮೃತವನ್ನು ಸೇವಿಸಿ ಕಲ್ಪವೃಕ್ಷದ ಕೆಳಗೆ ಶಯನಿಸಿ ಐರಾವತದ ಮೇಲೆ ಅಂಬಾರಿ ಮಾಡುತ್ತಾ ರಂಬೆ ಊರ್ವಶಿ ಶಿಲೋತ್ತಮೇರ ಗಾನದಿಂದ ಮೈಮರೆಯುವ ನಿನಗೆ ಈ ಪೀಠವು ಉಚಿತವಾದುದು. ಆದುದರಿಂದ ನಾನು ಈ ಪೀಠದಲ್ಲಿ ಕುಳಿತುಕೊಳ್ಳುವುದು. ಪೂಜ್ಯರೇ, ನಾರಾಯಣ ನಾರಾಯಣ, ಈ ಭಾಗ್ಯವು ಲಭಿಸಬೇಕಾದರೆ ಆ ಪರಶಿವನ ಧೈರ್ಯದಿಂದಲವೇ. ಪೂಜ್ಯರೇ, ತಮ್ಮ ಇಷ್ಟ ಬಂದ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗಿರಿ. ನಾರಾಯಣ ನಾರಾಯಣ ಆಗಬಹುದು. ಸೇವಕ, ಸಮಾಚಾರವೇನು? ಏನು? ಗುರುಗಳಾದ ವಸಿಷ್ಠ ಮಹಾಮುನಿಗಳು ಬರ್ತಿರುವರೆ? ಬರಲಿ, ಬಹಳ ಸಂತೋಷ. ಅವರನ್ನು ಬಹಳ ಗೌರವದಿಂದ ಆ ಸ್ಥಾನಕ್ಕೆ ಕರೆದುಕೊಂಡು ಬರುವಂತರಾಗಿರಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈ ಮಹೇಂದ್ರನ ಗುರು ಅಮರಾವತಿ ಆದರೂ ಕೂಡ ಎಷ್ಟೊಂದು ಶೋಭಾಯಮಾನವಾಗಿ ಒಳೆಯುತ್ತಿರುವುದು. ಗುರುದೇವರಿಗೆ ವಂದಿಸುವೆನು. ಮಹೇಂದ್ರ, ನಿನಗೆ ಮಂಗಳವಾಗಲಿ ಮಹೇಂದ್ರ. ಗುರುದೇವ, ಈ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗಿ. ತಮ್ಮ ಇಷ್ಟಂತೆ ಆಗಲಿ ಮಹೇಂದ್ರ. ಮಹಾಪ್ರಭುಗಳಿಗೆ ದೇವಾಗಲಿ. ಸೇವಕ ಯಾರಲ್ಲಿ? ನಮ್ಮ ಸುರಲೋಕದ ಗಾನ ನರ್ತಿಕೆಯರನ್ನು ಆ ಸ್ಥಾನಕ್ಕೆ ಬರಮಾಡಿರಿ. ಹಲೋ
ಬಾಳಿನ ಸಮಯ ಸಮಯವಿದೆ ಬಾಳಿನ ಸಮಯವಿದೆ ಇದುವೇ ಗಂಧರ್ವ ಗಾನಸುದ ಇದುವೇ ಗಂಧರ್ವ ಗಾನಸುದ ಬಾಳಿನ ಸಮಯವಿದೆ ಸಕಲ ಕಲಾ ವಿಚಾರದ ಸಕಲ ಕಲಾ ವಿಚಾರದ ನಯನ ಮನೋದರಿ ನಾಟ್ಯವಿದೆ ನಯನ ಮನೋದರಿ ನಾಟ್ಯವಿದೆ ಕಿವಿಗೆ ಪಿನಾದವ ಗಾನಸುದೆ ಗಾನಸುದೆ ಬಾಳಿನ ಸಮಯವಿದೆ ಇದುವೇ ಗಂಧರ್ವ ಗಾನಸುದ ಬಾಳಿನ ಸಮಯವಿದೆ ಸಂಗೀತ ಬಾಡಿ ಸಪ್ತ ಸರ ಸಂಯೋಜನ ಮಾಡಿ ಸಂಗೀತ ಬಾಡಿ ಸಪ್ತ ಸರ ಸಂಯೋಜನ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ನೋಡಿ ಶ್ರುತಿ ರಾಗ ಕೂಡಿ ನಾದಲಿ ಓದಲಿ ಮೈಮನ ತಿಳಿಯುವ ನಾದಲಿ ಓದಲಿ ಮೈಮನ ತಿಳಿಸುವ ನಾದದಿ ಓದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ಆದದಿ ಓದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ದದಿ ಮೈಮನ ತಣಿಸುವ ನಾದದಿ ದದಿ ಮನ ತಣಿಸುವ ತುಂಗಾರ ಹರೇ ಮಧುರ ಮಂದಿರ ಮಧುರ ವಿರರ ಮಂದಾರ ತುಂಗಾರ ಹರೇ ಮಧುರ ಮಂದಿರ ಮಧುರ ವಿರರ ಮಂದಾರ ಹೇವ ಬೆರೆದಿ ಬೆರೆದು ಹೇವ ಬೆರೆದಿ ಬೆರೆದು ವಿರೋಧದಲ್ಲಿ ವಿರಾಟದಲ್ಲಿ ವಿರಾಜಿಸುವ ಘನತರದಿ ವಿರೋಧದಲ್ಲಿ ವಿರಾಟದಲ್ಲಿ ವಿರಾಜಿಸುವ ಘನತರದಿ ಬಾಳಿನ ಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದ ಬಾಳಿನ ಸಮಯ ಸಮಯವಿದೆ 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 ಸೇವಕ ಸಮಾಚಾರವೇನು? ಏನು? ಸೂರ್ಯಪುತ್ರಾದ ಶನಿದೇವರು ಬರ್ತಿರುವರೆ? ಬರಲಿ, ಬಹಳ ಸಂತೋಷ. ಅವರನ್ನು ಬಹಳ ಹೊರಗೆ
ದೇವಿಯ ಪುತ್ರನಾದ ಶನಿದೇವರಿಗೆ ವಂದಿಸುವನು. ಪರಮಾತ್ಮ ಈ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗಿ, ಸರ್ವರು ಕುಳಿತುಕೊಳ್ಳುವ ಮಹಾತ್ಮರೇ ಕುಳಿತುಕೊಳ್ಳುವಂತರಾಗಿ. ನಾರದ ಮಹಾತ್ಮರೇ, ದೇವರಾಜ ನಾರದ ಮುನಿಯ ನಾರಾಯಣ ದರ್ಶನದಿ ಹೋದರೆ ನಾರದ ಮುನಿಯ ನಿಮ್ಮಯ ಪಾದ ದರ್ಶನದಿ ನೆರೆದು ಧನ್ಯನಾದೆನು ಮುನಿಪಾ ನಾರಾಯಣ ನಾರಾಯಣ ದೇವರಾಜ ತಾವುಗಳು ಬಂದ ವಿಚಾರವ ದೇವರಾಜ ತಾವುಗಳು ಬಂದ ವಿಚಾರವ ಎನ್ನೊಡನೆ ಮರೆಮಾಚದೆ ತಿಳಿಸಬೇಕೈ ಮುನಿವರ 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 ಹೋದರೆ ದೇವರಾಜ ತಾವುಗಳಾದರೂ ತ್ರಿಲೋಕ ಸಂಚಾರಿಗಳು ಯಾವ ಯಾವ ದೇಶದಲ್ಲಿ ಯಾವ ಯಾವ ಲೋಕಗಳಲ್ಲಿ ಏನೇನು ಸುದ್ದಿ ಸಮಾಚಾರ ಇರುವುದೆಂಬುದನ್ನು ನನ್ನೊಡನೆ ಮರೆ ಮಾಚದೆ ಸಾಂಗೋಪಾಂಗವಾಗಿ ತಿಳಿಸುವಂತರಾಗಿರಿ ಪೂಜ್ಯರೇ. ದೇವರಾಜ, ನಾನೇನೋ ತ್ರಿಲೋಕ ಸಂಚಾರಿಯೂ ಸರಿಯಷ್ಟೇ. ಹಂಗ ವಂಗ ಕಳಿಂಗ ಕಾಂಬೋದ ಮುಂತಾದ 56 ದೇಶಗಳನ್ನು ಸಂಚರಿಸಿಕೊಂಡು ಬಂದರೂ ಸಹ ಎಲ್ಲಿಯೂ ಸತ್ಯವಂತರು ಧರ್ಮಿಷ್ಠರನ್ನು ನಾನು ನೋಡಲೇ ಇಲ್ಲ ರಾಜೇಂದ್ರ. ಏನು ಪೂಜ್ಯರೇ, ಸಕಲ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬಂದರೂ ಸಹ ಎಲ್ಲಿಯೂ ಸತ್ಯವಂತರನ್ನು ಹಾಗೂ ಧರ್ಮಿಷ್ಠರನ್ನು ತಾವು ನೋಡಲೇ ಇಲ್ಲವೇ? ಪೂಜ್ಯರೇ, ಈ ವಿಚಾರವು ಬಹಳ ಆಶ್ಚರ್ಯಕರವಾಗಿದೆ. ಮುಂದೆ ತಿಳಿಸುವಂತರಾಗಿರಿ ಪೂಜ್ಯರೇ. ದೇವರಾಜ, ಸಕಲ ಲೋಕಗಳನ್ನು ಸಂಚರಿಸಿಕೊಂಡು ಬರುವ ಆ ಸಮಯದಲ್ಲಿ ಭೂಲೋಕದ ಕಡೆಗೆ ಹೋಗಿದ್ದರು. ಭೂಲೋಕದಲ್ಲಿ ಕಳಿಂಗಾನಗರವನ್ನು ಪರಿಪಾಲನೆ ಮಾಡುತ್ತಿರುವ ಗೋವಿಂದವರ್ಮನ ಮಗನಾದ ರಾಜಾ ಸತ್ಯವ್ರತನ ಸತ್ಯವು ಬೂದಿ ಮುಚ್ಚಿದೆ ಕೆಂಡದಂತೆ ಅಡಕವಾಗಿದೆ. ಆತನ ಸತ್ಯವನ್ನು ತಿಳಿಸಲು ಬಂದಿನಷ್ಟೇ. ಏನು ಪೂಜ್ಯರೇ, ಆ ಕಳಿಂಗ ನಗರದ ಅರಸನಾದ ಗೋವಿಂದ ವರ್ಮನ ಮಗನಾದ ರಾಜ ಸತ್ಯವ್ರತನು ಅಂತಹ ಸತ್ಯವಂತರೇ ಪೂಜ್ಯರೇ, ಅಂತಹ ಸತ್ಯವಂತನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಅತ್ಯಾನಂದವಾಯಿತು.
ಮುಂದೆ ತಿಳಿಸುವಂತರಾಗಿರಿ ಪೂಜ್ಯರೇ. ದೇವರಾಜ, ಆ ರಾಜನಾದರೂ ದಾನ ಧರ್ಮಗಳಿಂದ ಯಾಗ ಯಜ್ಞಾದಿಗಳಿಂದ ದೇವತೆಗಳನ್ನು ಸಂತೋಷಗೊಳಿಸಿ ಭಗವನ್ ಭಕ್ತರನ್ನಾಗಿ ಭಕ್ತ ಸ್ವರೂಪರಾಗಿ ರಾಜ್ಯಭಾರ ಮಾಡ್ತಿನವರು ರಾಜೇಂದ್ರ. ಏನು ಪೂಜ್ಯರೇ, ಆ ರಾಜನು ದಾನ ಧರ್ಮಾದಿಗಳಿಂದ ಯಾಗ ಯಜ್ಞಾದಿಗಳಿಂದ ಬಾಳುತ್ತಿರುವನೆ. ಈ ವಿಚಾರವು ಬಹಳ ಅದ್ಭುತವಾಗಿದೆ. ಮುಂದೆ ತಿಳಿಸುವಂತರಾಗಿರಿ ಪೂಜ್ಯರೇ. ಅಷ್ಟು ಮಾತ್ರವಲ್ಲಯ್ಯ, ಮಂತ್ರಿ ಮಾನ್ಯರನ್ನು ಅಣ್ಣ ತಮ್ಮಂದರಂತೆಯೂ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆಯೂ ನೋಡಿಕೊಂಡು ನಿತ್ಯ ಸತ್ಯದಿಂದಲೇ ರಾಜ್ಯಭಾರ ಮಾಡ್ತಿರುವರು ರಾಜೇಂದ್ರ. ಏನು ಪೂಜ್ಯರೇ, ಆ ರಾಜನು ದಾನ ಧರ್ಮಾದಿಗಳಿಂದ ಯಾಗ ಯಜ್ಞಾದಿಗಳಿಂದ ದೇವತೆಗಳನ್ನು ಸಂತೋಷಪಡಿಸಿ ಭಗವಾನ್ ಭಕ್ತನಾಗಿಯೂ ಭಕ್ತ ಸ್ವರೂಪನಾಗಿಯೂ ರಾಜ್ಯಭಾರವನ್ನು ಮಾಡುತ್ತೇವನೆ. ಈ ವಿಚಾರವು ಬಹಳ ಅದ್ಭುತವಾಗಿದೆ. ಮುಂದೆ ತಿಳಿಸುವಂತರಾಗಿರಿ ಪೂಜ್ಯರೇ. ಅಷ್ಟು ಮಾತ್ರವಲ್ಲಯ್ಯ, ಆತನ ಮಡದಿಯಾದ ಚಂದ್ರಹಾಸಿ ದೇವಿಯು ಮಹಾಪುತ್ರತೆ ಶಿರೋಮಣಿಯು ದೈವಭಕ್ತಳು ಯಾವಾಗಲೂ ತನ್ನ ನಾಡಿನ ಹಿತವನ್ನೇ ಬಯಸುತ್ತಿರಳು ರಾಜೇಂದ್ರ. ನಾರಾಯಣ 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 ನಾರಾಯಣ. ನಾರಾಯಣ ನಾರಾಯಣ ಹರಸದ ಸಮಯ ಮಗಳುವಯ್ಯ, ಹರಸದ ಸಮಯ ಮಗಳುವಯ್ಯ, ಹರಿಯ ನಾರದ ನಾರಾಯಣ ನಾರಾಯಣ ಹರಿಯ ನಾರದ ಹರ ಮಗಳುವಯ್ಯ, ಹರ ಹರ ಮಗಳುವಯ್ಯ, ಹರ ಮಗಳುವಯ್ಯ ಮಗಳುವಯ್ಯ. ಉತ್ತಮಗಳು ಬಿಚ್ಚಿಗೆ ಬಂದ, ಉತ್ತಮಗಳು ಬಿಚ್ಚಿಗೆ ಬಂದ, ಹೆಚ್ಚಿನ ಮಾತುಗಳು ಆಡುವಯ, ಹೆಚ್ಚಿನ ಮಾತುಗಳು ಆಡುವಯ, ಹರಿಯ ನಾರದ ಪರಿಪರಿಂದಗಳು, ಹರಿಯ ನಾರದ ಪರಿಪರಿಂದಗಳು, ಹರ ಹರ ಮಗಳುವಯ, ಹರ ಹರ ಮಗಳುವಯ, ಹರ ಮಗಳುವಯ, ಹರ ಮಗಳುವಯ, ಹರ ಮಗಳುವಯ. ನಾರಾಯಣ ನಾರಾಯಣ. ಪೂಜ್ಯರೇ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ದೇವರಾಜ, ನನ್ನ ಮಾತಿನಲ್ಲಿ ನಿನಗೇನಾದರೂ ಸಂಶಯ ಇದ್ದರೆ ಅವರ ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳು ಇಲ್ಲೇ ಕುಳಿತಿರುವರು, ಅವರನ್ನೇ ಕೇಳಿ ತಿಳಿದುಕೋ ರಾಜೇಂದ್ರ. ಗುರುಗಳಾದ ವಸಿಷ್ಠ ಮಹಾಮುನಿಗಳೇ, ಈ ನಾರದ ಮಹಾತ್ಮರು ಹೇಳುತ್ತಿರುವ ಮಾತುಗಳು ನಿಜವೇ? ಅಯ್ಯ ಮಹೇಂದ್ರ, ನನ್ನ ಶಿಷ್ಯನಾಗಿರುವ ಸತ್ಯವ್ರತ ಮಹಾರಾಜನಾದರೂ ಸಾಮಾನ್ಯದವನಲ್ಲ. ದಾನ ಧರ್ಮದಲ್ಲಿ ಧರ್ಮವಂತನಾಗಿ ನಿಷ್ಠಾ ಭಕ್ತಿಯಿಂದ ರಾಜ್ಯಭಾರವನ್ನು ಮಾಡುತ್ತಿದ್ದಾನೆ. ಆತನ ಸತ್ಯವನ್ನು ಕೆಡಿಸಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ ನಾರಾಯಣ. ಅಂತ ತ್ರಿಮೂರ್ತಿಗಳನ್ನು ಬಿಟ್ಟವನಲ್ಲ ಈ ಶನಿದೇವನು. ಆ ನರಮನವನ್ನು ಏನು ಇಷ್ಟನ್ನು ಹೊಗಳುತ್ತಿರುವ, ಸಾಕು ಬಾಯಿ ಮುಚ್ಚಿದೆ. ಶನಿದೇವ, ನನ್ನ ಶಿಷ್ಯನಾಗಿರುವ ಸತ್ಯವ್ರತ ಮಹಾರಾಜನ ಸತ್ಯವನ್ನು ನೀನು ಕೆಡಿಸುವೆಯಾ? ಸಾಧ್ಯವಿಲ್ಲ. ನಿನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಂದಲೂ ಸಾಧ್ಯವಿಲ್ಲ ಶನಿದೇವ. ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ಕಚ್ಚಿ ಬಿದ್ದರೂ ಸರಿ ಬಿಡಲಾರ ಸತ್ಯವನ. ಭೂದೇವಿಯ ಬಾಯಿ ತೆರೆದು ನಿಂತರೂ ಸರಿ ನಾರಾಯಣ. ಚಂದ್ರಾಸೆಯ ನಾಲಿಗೆಯಿಂದ ಒಂದು ಸುಳ್ಳನ್ನು ಹೇಳಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಶನಿದೇವ. ಸಾಕು ನಿಲ್ಲಿಸು ಪರಮಾತ್ಮ, ಸಾಕು ನಿಲ್ಲಿಸು. ಇದೇ ನನ್ನ ಬಂಧ. ವಶಿಷ್ಠರೇ, ಆತನನ್ನು ನನ್ನ ಕ್ರೂರ ದೃಷ್ಟಿಯನ್ನು ಬಿಟ್ಟು ಆ ಶತ್ರುಘ್ನನಿಗೆ ನಾನಾ ವಿಧವಾದ ಕಷ್ಟಗಳನ್ನು ಕೊಟ್ಟು ಅನೇಕ ಕಷ್ಟಕ್ಕೆ ಗುರಿಪಡಿಸಿದ. ಇದೇ ನನ್ನ ಪಂಥ. ಸತ್ಯಭ್ರಷ್ಟನಾಗಿ ಮಾಡಲು ಮಾಡೇ ಮಾಡುತ್ತೇನೆ. ಇದೇ ನನ್ನ ಪಂಥ. ನಾರಾಯಣ ನಾರಾಯಣ. ನೀನೇನಾದ್ರೂ ಕೂಡ ನನ್ನ ಶಿಷ್ಯನಾಗಿರುವ ಸತ್ಯವ್ರತ ಮಹಾರಾಜನ ಸತ್ಯವನ್ನು ಕೆಡಿಸಿದ್ಯಾದ್ರೆ ನನಗೆ ಒದಗಿರ್ತಕ್ಕಂಥ ಈ ಗಾದಿ ಕಣ್ಮಂಡಲವನ್ನು ಕಿತ್ತಗೆದು ಸುರಪಾನವನ್ನು ಮಾಡ್ತಾ ಕತ್ತೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕೆ ಪ್ರವೇಶಿಸ. ಸೂರ್ಯಪುತ್ರರಾದ ಶ್ರೀದೇವರೇ, ಗುರುಗಳಾದ ವಸಿಷ್ಠ ಮಹಾಮುನಿಗಳೇ, ಶಾಂತರಾಗಿ ಶಾಂತರಾಗಿ.
ಬಿಡಿ ಬಿಡಿ ನಿಮ್ಮಯ ಕಲಹವನೀಗ ವಿರೋಧ ನುಡಿಗಲ್ಲ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ 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 ನಿಮ್ಮಯ ಕಲಹವನೀಗ ವಿರೋಧ ನುಡಿಗಲ್ಲ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ ಶನಿಯೇ ನಿಮಗೆ ಈ ರೀತಿ ಪಂಥ ಶನಿಯೇ ನಿಮಗೆ ಈ ರೀತಿ ಪಂಥ ವಿರೋಧ ನುಡಿಗಲ್ಲ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ 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 ನಿಮ್ಮಯ ಕಲವನೀಗ ವಿರೋಧ ನುಡಿಗಲ್ಲ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ ಗುರುವೇ ನಿಮಗೆ ಈ ರೀತಿ ಪಂಥ ಗುರುವೇ ನಿಮಗೆ ಈ ರೀತಿ ಪಂಥ ವಿರೋಧ ನುಡಿಗಲ್ಲ ಬಿಡಿ ಬಿಡಿ ನೀವು ಬಿಡಿ 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 ನಿಮ್ಮಯ ಕಲಹವನೀಗ ವಿರೋಧ ನುಡಿಗಲ್ಲ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ ಪುತ್ರಾದ ಸಿರಿದೇವರೇ, ಗುರುಗಳಾದ ವಸಿಷ್ಠ ಮಹಾಮುನಿಗಳೇ, ತಾವುಗಳು ತಿಳಿದವರಾಗಿ ಈ ರೀತಿ ಕದನ ಮಾಡಿದರೆ ಈ ಪ್ರಪಂಚವು ಉಳಿಯುವುದೇ. ಆದ್ದರಿಂದ ತಮ್ಮ ತಮ್ಮ ಮನಸ್ಸಿಗೆ ಸಮಾಧಾನ ತಂದುಕೊಂಡು ತಮ್ಮ ತಮ್ಮ ಆಶ್ರಮಗಳನ್ನು ಕುರಿತು ತೆರಳಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆನು. ಎಷ್ಟು ಪಂಥವಾದ ಮೇಲೆ ನನ್ನ ಶಿಷ್ಯನಾಗಿರ್ತಕ್ಕಂಥ ಸತ್ಯದ ಮಹಾರಾಜನ ಸತ್ಯವನ್ನು ಕಾಪಾಡಲು ನಾನೀಗಲೇ ತಪಸ್ಸಿಗೆ ಹೊರಡುತ್ತೇನೆ. ಶಂಭೋ ಮಹಾದೇವ. ನಾರಾಯಣ ನಾರಾಯಣ ನಾರಾಯಣ. ಪೂಜ್ಯರೇ, ದೇವರಾಜ, ತಾವುಗಳು ಬಂದು ಎಂತಹ ಕಲಹವನ್ನು ತಂದೊಡ್ಡಿದ್ದೀರಿ? ನಾನೇನು ಮಾಡಿದೆನು ರಾಜೇಂದ್ರ? ಇದ್ದ ವಿಚಾರವನ್ನು ಇದ್ದ ಹಾಗೆ ಹೇಳಿದರೆ ಕೆಂಡದಂತ ಕೋಪ. ಆ ಶನಿದೇವರು ಕೋಪಿಸಿಕೊಂಡಿರೋದಕ್ಕೆ ನಾನೇನು ಮಾಡಲಿ? ಪೂಜ್ಯರೇ, ಇನ್ನು ನನ್ನ ಯಾಗದ ಗತಿ? ನಿನ್ನ ಯಾಗವನ್ನು ಮತ್ತೊಮ್ಮೆ ಮಾಡಿಕೊಂಡ್ರೆ ಆಯ್ತು ಬಿಡು ರಾಜೇಂದ್ರ. ನಾರಾಯಣ ನಾರಾಯಣ. ಪೂಜ್ಯರೇ, ತಾವುಗಳು ಎಲ್ಲಿರುವಿರೋ ಅಲ್ಲಿಯೇ ಕದನವೆಂಬುದು ಉದ್ಭವವಾಗುವುದು. ಆ ಬಳುವಳಿಯನ್ನು ಕೊಟ್ಟವರು ದೇವತೆಗಳಾದ ತಾವುಗಳೆಲ್ಲವೇ? ಪೂಜ್ಯರೇ, ನಾರಾಯಣ ತಾವಿನ್ನು ನಾರಾಯಣ. ದೇವಲೋಕಕ್ಕೆ ಬಂದ ಆ ಕೆಲಸ ಮುಗಿದಂತಾಯ್ತು. ಇನ್ನು ನನ್ನ ಪ್ರಯಾಣ ಭೂಲೋಕದ ಕಡೆಗೆ. ನಾರಾಯಣ. ನಾರಾಯಣ. ಹರಿಯಲ್ಲದಿನು ಉಂಟೆ ಬೇರೆ ಬಿಡಿಸಲು ಭವ ಬಾಂಧದಾಸರೆ ಸ್ವಾಮಿ. ಹರಿಯಲ್ಲದಿನು ಉಂಟೆ ಬೇರೆ ಬಿಡಿಸಲು ಭವ ಬಾಂಧದಾಸರೆ ಸ್ವಾಮಿ. ಹರಿಯಲ್ಲದಿನು ಉಂಟೆ. ನಾರಾಯಣ ನಾರಾಯಣ. ವೇದವಂತ್ಯ ನಾದವೇದ್ಯ. ನಾರಾಯಣ ನಾರಾಯಣ. ವೇದವಂತ್ಯ ನಾದವೇದ್ಯ ಕೈಯುವೆ ವಿಧ ವಿಧದ ಮಾಯೆ. ವೇದವಂತ್ಯ ನಾದವೇದ್ಯ ಕೈಯುವೆ ವಿಧ ವಿಧದ ಮಾಯೆ. ಕಾಯೋ ದೀನ ರಜಮಾನ. ನಾರಾಯಣ ನಾರಾಯಣ. ಕಾಯೋ ದೀನ ರಜಮಾನ ಭಕ್ತ ಜನಾರ್ದನ. ಕನಗುಣ ಅರಿಯಲ್ಲದಿನು ಉಂಟೆ ಬೇರೆ ಬಿಡಿಸಲು ಭವ ಬಾಂಧದಾಸರೆ ಸ್ವಾಮಿ. ಅರಿಯಲ್ಲದಿನು ಉಂಟೆ. ನಾರಾಯಣ ನಾರಾಯಣ. ದಾರಿದ್ರ್ಯ
ಸಂಕೋಲೆ ನಾಶಾನಿಂದಲೇ ನಾರಾಯಣ ನಾರಾಯಣ ದಾರಿದ್ರ್ಯ ಸಂಕೋಲೆ ನಾಶಾನಿಂದಲೇ ವರದಾದ ಮಾಮರಗೆ ನೀ ಕೋಗಿಲೆ ನಾರಾಯಣ ನಾರಾಯಣ ವರದಾದ ಮಾಮರಗೆ ನೀ ಕೋಗಿಲೆ ಆಡಿಸುವೆ ಜಗನಾಟಕವ ಕುಣಿದಾಡಿಸು ನಗುತ್ತಿರುವೆ ನಾರಾಯಣ ಆಡಿಸುವೆ ಜಗನಾಟಕವ ಕುಣಿದಾಡಿಸು ನಗುತ್ತಿರುವೆ ಸ್ವಾಮಿ ಅರಿಜಲ್ಲ ಬಿನು ಉಂಟೆ ಬೇರೆ ಸಿಡಿಸಲು ಭವಮಾನದಾಸರೆ ಸ್ವಾಮಿ ಅರಿಯಲ್ಲ ಬಿನು ಉಂಟೆ ನಾರಾಯಣ ನಾರಾಯಣ ಶಬರಿಗ ಭಯವನಿತ್ರ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು ಏನು ನಿನ್ನಯ ಲೀಲೆ ದೀನ ದಯಾಳು ಜಾಗೃತನಾಗಿ ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಎನ್ನ ಮೊರೆ ಕೇಳೋ ಪರಮ ಕೃಪಾಳು ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ಬಿಗಿಸು ಲೋಕದ ಭವಬಂಧನ ಬಿಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರವ ಹಾಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ ಹಾಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ ಓ ಸಿಂಧು ಶಯನ ಸುಂದರವದನ ಹಿಗಿಸು ಲೋಕದ ಭವಬಂಧನ ಹಿಗಿಸು ಲೋಕದ ಭವಬಂಧನ ಯುಗ ಯುಗದ ಅಂತವು ನೀನು ನಗು ನಗುತ್ತಲೇ ಜಗವ ಬೆಳಗಿದೆ
ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರವಾದನ ಓ ಸಿಂಧು ಶಯನ ಸುಂದರವಾದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಪಾಂಡವರ ಆರಾಧ್ಯವರಯ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರಯ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು ಬರಿದದೆ ಬಂದು ಕಾಯ್ದನೆ ನಂದು ಇಂದು ಮೌನವೇ ಜನಾರ್ದನ ಬರಿದದೆ ಬಂದು ಕಾಯ್ದನೆ ನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವಾದನ ಓ ಸಿಂಧು ಶಯನ ಸುಂದರವಾದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರವಾದನ ಹೇ ಜನಾರ್ದನ ಮಂತ್ರಿ ಸೇನಾಧ್ಯಕ್ಷರು ಪ್ರಭು ರಾಜ್ಯಪಾಲ ರಾಜ್ಯಪಾಲ ವರಮಂತ್ರಿ ಶಂಕರನೇ ಮಂತ್ರಿಗಳೇ ಪ್ರಭು ರಾಜ್ಯಭಾರ ರಾಜ್ಯಭಾರ ರಚನೆ ವರಮಂತ್ರಿ ಶೇಖರನೇ ಮಂತ್ರಿಗಳೇ ಪ್ರಭು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಮಂತ್ರಿಗಳೇ ಬೆಳೆದ ಬೆಳೆಗಳಿಂದ ಪ್ರಜೆಗಳು ನಲಿಯುತ್ತೀವೇ ರಾಜ್ಯಭಾರ ರಾಜ್ಯಭಾರ ರಚನೆ ವರಮಂತ್ರಿ ಶೇಖರನೇ ಮಂತ್ರಿಗಳೇ ಪ್ರಭು ಜಾತಿ ಭೇದಗಳು ಇಲ್ಲದಂತರೆ ಮಂತ್ರಿಗಳೇ ಪ್ರಭು ಜಾತಿ ಭೇದಗಳು ಇಲ್ಲದಂತರೆ ಚಾತುರ್ಯವಿದೋ ನೀತಿ ಮಾರ್ಗವ ಬಿಡದ ಪ್ರಜೆಗಳು ಮಂತ್ರಿಗಳೇ ಪ್ರಭು ನೀತಿ ಮಾರ್ಗವ
ಬಿಡದ ಪ್ರಜೆಗಳು ನೀತಿ ಮಾರ್ಗವ ಬಿಡದ ಪ್ರಜೆಗಳು ಶಾಂತಿಯಿಂದ ಬಾಳು ತೀರ್ಪರೆ ಶಾಂತಿಯಿಂದ ಬಾಳು ತೀರ್ಪರೆ ರಾಜ್ಯಪಾಲ ವರಮಂತ್ರಿ ಶೇಖರನೇ ಮಂತ್ರಿಗಳೇ, ಮಹಾಪ್ರಭು, ಈ ನಮ್ಮ ಕಳಿಂಗ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಅಲ್ಲದೆ ಬ್ರಾಹ್ಮಣರು ವೈಶ್ಯರು ತಮ್ಮ ತಮ್ಮ ಧರ್ಮಗಳಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸುವರಾಗಿ ಮಳೆಯಾಗಲಿ ಮಹಾಪ್ರಭು. ಧರಣೆ ಪಾತೆಯ ಅಲಮೋವೇನು ವಿವರವೆಲ್ಲವ ಧರಣೆ ಪಾತೆಯ ಅಲಮೋವೇನು ವಿವರವೆಲ್ಲವ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಇಲೆಯಿಂದಲೇ ಸರಣಿ ಪಾತಿಯ ಅನುಭವೇನು ವಿವರವೆಲ್ಲವ ಮಹಾಪ್ರಭು. ಮಂತ್ರಿಗಳೇ, ಬ್ರಾಹ್ಮಣರು ವೈಶ್ಯಶೂದ್ರರು ನಿಲೆಯಿಂದಲೇ ಬ್ರಾಹ್ಮಣರು ವೈಶ್ಯಶೂದ್ರರು ನಿಲೆಯಿಂದಲೇ ವೇದ ವೇದವ ಪಾಡೋತಿಹಾರೋ ವೇದ ವೇದವ ಪಾಡೋತಿಹಾರೋ ವೇದ ವೇದವ ಪಾಡೋತಿಹಾರೋ ಅರುಚಾದಿಂದಲೇ ಸರಣಿ ಪಾತಿಯ ಅರಹುವೆ ವಿವರವೆಲ್ಲವ. ಮಹಾಪ್ರಭು, ಮಂತ್ರಿಗಳೇ, ನಮ್ಮ ಕಳಿಂಗ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು ಹಾಗೂ ನಮ್ಮ ಕ್ಷೇತ್ರಗಳಲ್ಲಿ ದಾಸಯೋಗ ದೇವಾಲಯಗಳಲ್ಲಿ ಪೂಜೆಗಳು ತಪ್ಪದೇ ನಡೆಯುತ್ತಿರುವು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ನಿನ್ನಂತ ರಾಜತಂತ್ರ ನಿಪುಣನಾದ ಮಂತ್ರಿಯು ಈ ನನ್ನ ಕಳಿಂಗ ರಾಜ್ಯದಲ್ಲಿರಬೇಕಾದರೆ ನನಗೆ ಯಾವ ಕುಂದುಕೊರತೆಯೂ ಸಹ ಬಾರದು. ಮಂತ್ರಿಗಳೇ, ತಮ್ಮ ಪೀಠದಲ್ಲಿ ತಾವು ಮಂಡಿಸುವರಾಗಿ. ಸೈನ್ಯಾಧೀಕ್ಷಣೆ. ಪ್ರಭು. ದಳಪ ಬೆಳು ಬೇಗನೆ ದಳಪತಿ ಬೆಳು ಬೇಗನೆ ದಳಪ ಬೆಳು ಬೇಗನೆ ಸೈನ್ಯಾಧೀಕ್ಷಣೆ. ಪ್ರಭು. ದಳಪ ಬೆಳು ಬೇಗನೆ ದಳಪತಿ ಬೆಳು ಬೇಗನೆ ದಳಪ ಬೆಳು ಬೇಗನೆ ಸೈನ್ಯಾಧೀಕ್ಷಣೆ. ಪ್ರಭು. ಸುಲಲಿತದೊಳ್ಳು ಸೈನ್ಯ ಸೌಖ್ಯದಿಂದಿರುವುದೇ. ಸೈನ್ಯಾಧೀಕ್ಷಣೆ. ಪ್ರಭು.
ಹಿತದೊಳ್ಳು ಸೈನ್ಯ ಸೌಖ್ಯದಿಂದಿರುವುದೇ ಶತ್ರು ರಜರು ಎಲ್ಲ ಕಂಬವನ್ನು ಬೆಸೆ ಶತ್ರು ರಜರು ಎಲ್ಲ ಕಂಬವನ್ನು ಬೆಸೆ ದಳಪ ಪೆಳ್ಳು ಬೇಗನೆ ದಳಪತಿ ಪೆಳ್ಳು ಬೇಗನೆ ದಳಪ ಪೆಳ್ಳು ಬೇಗನೆ ಆ ಸೈನ್ಯಾಧೀಕ್ಷನೇ, ನಮ್ಮ ಸೈನ್ಯದ ಬಲಾಬಲವು ಯಾವ ರೀತಿಯಲ್ಲಿರುವುದು, ಅಲ್ಲದೆ ಸಾಮಂತರಿಂದ ಬರಬೇಕಾದ ಕಪ್ಪ ಕಾಣಿಕೆಗಳು ಸಕಾಲಕ್ಕೆ ತಂದೊಪ್ಪಿಸುತ್ತವೆ, ಅದನ್ನು ತಿಳಿಸುವನಾಗು. ನಿರ್ಧಾಪಿಸುವರು ಸತ್ಯನೆತ್ತು ತಮ್ಮುತ್ತದೆ ಸತ್ಯನೆತ್ತು ತಮ್ಮುತ್ತದೆ ಅಮರದ ಹೆಣಸಿದರಂ ಸಂಹರಿಸುವೆವು ರಾಜ. ಅಪ್ರಭ ಸೈನ್ಯಾಧೀಕ್ಷನೇ, ಹಾಲಿಸುವ ಪತೆ ಬೇಳುವೆ ತಮ್ಮತೆ ಹಾಲಿಸುವ ಪತೆ ಬೇಳುವೆ ತಮ್ಮತೆ ಹರಿನರ ಪರಶಿವ ಮುರಿಯತ ದರಯ ಹರಿನರ ಪರಶಿವ ಮುರಿಯತ ದರಯ ಸುರ 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 ದಂಡ ತರುವೆ ಅಪ್ರಭ ಸೈನ್ಯಾಧೀಕ್ಷನೇ, ಸುರ 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 ದಂಡ ತರುವೆ ಸುರಂದನ ಬುಬ್ಬ ಬಿರಂದಂ ಬುಬ್ಬ ಸುರಂದನ ಬುಬ್ಬ ಬಿರಂದಂ ಬುಬ್ಬ ವಿರೋಧ ಕಾಲವ ಜಯಿಸನ ವಿರೋಧ ಕಾಲವ ಜಯಿಸನ ಪ್ರಭು ಲಾಲಿಸೋ ವಿಬಲಾಲಿಸೋ ಹಾಲಿನ ಪದೇ ಬೇಳುವೆ ಸಮತೆಯಲ್ಲಿ ಎಂದ ನಮ್ಮ ಸೈನ್ಯದ ಬಳಿಯೋ ಹಬ್ಬ ಸೈನ್ಯಾಧೀಕ್ಷನೇ, ಹಬ್ಬ ಸೈನ್ಯ ಯಾವ ರೀತಿ ಇರುವುದೆಂದರೆ ಹದಿಸಿದ ಆನೆಯ ಕಾಲಿಗೆ ಹಾಳೆಯನ್ನು ಸಿಕ್ಕಿದರೆ ಯಾವ ರೀತಿ ಹೆಚ್ಚು ಗೊಂಚಾಗಿ ಬರುವುದು ಆ ರೀತಿ ಇರುವುದು. ಅದು ಅಲ್ಲದೆ ಸಾಮಂತ ರಾಜಗಳಿಂದ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳು ತಂದೊಪ್ಪಿಸುವರು. ಮತ್ತೇನಪ್ಪಣೆ? ಬೇಷ್, ನಿನ್ನಂತ ಅಸಹ್ಯಸೂರನಾದ ದಂಡನಾಯಕನು ಈ ನನ್ನ ಆಸ್ಥಾನದಲ್ಲಿರಬೇಕಾದರೆ ನನಗೆ ಯಾವ ಕುಂದುಕೊರತೆಯೂ ಸಹ ಬಾರದು. ಸೈನ್ಯಾಧೀಕ್ಷನೇ, ತಮ್ಮ ಪೀಠದಲ್ಲಿ ತಾನು ಮಂಡಿಸುವನಾಗು. ಮಂತ್ರಿ ಸೈನ್ಯಾಧೀಕ್ಷರೇ, ಹರುಷ ತಾಳಿದೆನು ನಾ ಮನಗೆ ಹರುಷ ತಾಳಿದೆನು ನಾ. ಮಂತ್ರಿ ಸೈನ್ಯಾಧೀಕ್ಷರೇ, ಹರುಷ ತಾಳಿದೆನು ನಾ ಮನಗೆ ಹರುಷ ತಾಳಿದೆನು ನಾ. ಮಂತ್ರಿಗಳೇ, ವಿಭವಕ್ಕಿಂತು ಸುರ ವಿಭವಕ್ಕೆ ಸಾಟಿ ಸರಿಸಮರೇ ಸರಿಸಮರಿಹರೇ. ವಿಭವಕ್ಕಿಂತು ಸುರ ವಿಭವಕ್ಕೆ ಸಾಟಿ ತ್ರಿಭುವನದೊಳಗೆ ಸರಿಸಮರಿಹರೇ. ತಾರ ಚರಿತ ಸಾಮ್ರಾಜ್ಯದ ಸಿರಿಯ. ಮಂತ್ರಿಗಳೇ, ಸೈನ್ಯಾಧೀಕ್ಷನೇ, ತಾರ ಚರಿತ ಸಾಮ್ರಾಜ್ಯದ ಸಿರಿಯ ಇರುತ್ತದೆ ಸರೆಯಳು ಸುರಲಿನ ಬಾಳ್ವೆ. ಮಂತ್ರಿಗಳೇ, ಇರುತ್ತದೆ ಸರೆಯಳು ಸುಖದಿಂದ ಬಾಳ್ವೆ. ಹರುಷ ತಾಳಿದೆನು ನಾ ಮನಗೆ ಹರುಷ ತಾಳಿದೆನು ನಾ. ಮಂತ್ರಿಗಳೇ, ವೀರರು ನಿಮ್ಮಯ ಸಾಹಸ ಬಲದಿ. ಸೈನ್ಯಾಧೀಕ್ಷನೇ, ವೀರರು ನಿಮ್ಮಯ ಸಾಹಸ ಬಲದಿ ಹರಿಕೃಪೆಯಿಂದ ರಾಜ್ಯವನಾಳುವೆ. ಹರಿಕೃಪೆಯಿಂದ ರಾಜ್ಯವನಾಳು
ಅಸಹಾಯಸೂರನಾದ ದಂಡನಾಯಕನು ಈ ನನ್ನ ಕಳಿಂಗ ರಾಜ್ಯದಲ್ಲಿರಬೇಕಾದರೆ ನನಗಾಗಲಿ ಈ ನನ್ನ ರಾಜ್ಯಕ್ಕಾಗಲಿ ಯಾವ ಕುಂದುಕೊರೆ